असुरसंहारायै विद्महे शक्तिरूपायै धीमहि तन्नो मारिकाम्बा प्रचोदयात्। श्री शिरसी मारिकाम्बे नमो नमः। आपद्बान्धवी नमो नमः। भक्तवत्सले नमो नमः। श्री शिरसी मारिकाम्बे नमो नमः। ಭಕ್ತವತ್ಸಲೆ ನಮೋ ನಮಃ। ಶಿರಸಿ ಮಾರಿಕಾಂಬಾ ಜಾತ್ರೆ ಫಾಲ್ಗುಣ ಮಾಸದಲ್ಲಿ 2 ವರ್ಷಗಳಿಗೊಮ್ಮೆ ಇಲ್ಲಿ ಸತತ 9 ದಿನಗಳವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಹೇಳಲಾಗುತ್ತದೆ. 2 ವರ್ಷಕ್ಕೊಮ್ಮೆ ನಡೆಯುವ ಬೃಹತ್ ಮಾರಿಕಾಂಬಾ ಜಾತ್ರೆ ಪ್ರಸಿದ್ಧವಾಗಿದೆ. ಗೋಕರ್ಣದಿಂದ ಪೂರ್ವಕ್ಕೆ 83 ಕಿಲೋಮೀಟರ್ 51 ಮೈಲುಗಳು ದೂರದಲ್ಲಿರುವ ಶ್ರೀ ಮಾರಿಕಾಂಬಾ ದೇವಾಲಯವನ್ನು ದೊಡ್ಡಮ್ಮ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ದೇವತೆಯಾಗಿದ್ದು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿದ್ದಾಳೆ. ಈಕೆಯ ವಿಗ್ರಹವು ಶಕ್ತಿ ಮತ್ತು ತೇಜಸ್ಸಿನ ಸಂಕೇತವಾಗಿದ್ದು ಕೆಂಪು ಬಣ್ಣದ ದೇವತೆಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ. ರಾಜ್ಯದೆಲ್ಲೆಡೆಯಿಂದ ಭಕ್ತರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವಾಲಂಕಾರವನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಟ್ಕಿ ಮೈದಾನದಲ್ಲಿ ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ದೇವಿಗೆ ವಿವಾಹ ಮಾಡುವ ಸಂಪ್ರದಾಯದೊಂದಿಗೆ ಆರಂಭವಾದ ಜಾತ್ರೆಯು 9ನೇ ದಿನ ಕೋಣ ಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರೊಂದಿಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ಬಲಿ ಕೊಡುವ ಕೋಣವು ಬ್ರಾಹ್ಮಣ ಮುಖವಾಡ ಧರಿಸಿ ಬ್ರಾಹ್ಮಣ ಯುವತಿಯನ್ನು ವಿವಾಹವಾದ ಯುವಕ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದು. ಆದರೆ ಈಗ ಕೋಣ ಬಲಿಯನ್ನು ಇಲ್ಲಿ ನಿಷೇಧಿಸಲಾಗಿದ್ದು ಕೋಣವನ್ನು ಬಲಿ ಕೊಡುವ ಬದಲು ಬೂದುಕುಂಬಳಕಾಯಿಯನ್ನು ಒಡೆಯುವ ಪದ್ಧತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಶಿರಸಿ ಮಾರಿಕಾಂಬಾ ದೇವಿ ಸುಂದರ ಬ್ರಾಹ್ಮಣ ಯುವತಿ ಶಿರಸಿಯ ಮಾರಿಕಾಂಬೆಯಾಗಿ ಬದಲಾದ ರೋಚಕ ಹಿನ್ನೆಲೆ. ಶತಮಾನಗಳ ಹಿಂದೆ ಈ ಶಿರಸಿ ಪ್ರಾಂತ್ಯದಲ್ಲಿ ಸಾತ್ವಿಕ ಬ್ರಾಹ್ಮಣ ಕುಟುಂಬ ವಾಸವಾಗಿರ್ತಾರೆ. ಆ ದಂಪತಿಗಳಿಗೆ ಸುಂದರವಾದ ಮದುವೆ ವಯಸ್ಸಿಗೆ ಬಂದ ಮಗಳಿರ್ತಾಳೆ. ಅವಳಿಗೊಂದು ಸೂಕ್ತ ವರನನ್ನು ನೋಡಿ ಮದುವೆ ಮಾಡುವ ವಿಚಾರದಲ್ಲಿ ಅವಳ ತಂದೆ ತಾಯಿ ಯೋಚಿಸುತ್ತಿರುತ್ತಾರೆ. ಒಂದು ದಿನ ಒಬ್ಬ ಸ್ಫುರದ್ರೂಪಿ ಯುವಕನೊಬ್ಬ ಬಂದು ತಾನು ಸಕಲ ವೇದ ಶಾಸ್ತ್ರ ಪಾರಂಗತ ಪಂಡಿತನೆಂದು ಪರಿಚಯಿಸಿಕೊಂಡು ಆ ಯುವತಿಯನ್ನ ಹಾಗೂ ಕುಟುಂಬದವರನ್ನ ನಂಬಿಸಿ ಮರಳು ಮಾಡಿ ವಿವಾಹ ಮಾಡಿಕೊಳ್ತಾನೆ. ಮದುವೆ ನಂತರ ಹೀಗೆ ದಿನಗಳು ಸಾಕ್ತಿರ್ಬೇಕಾದ್ರೆ ಅವಳಿಗೆ ತನ್ನ ಪತಿಯ ಬಗೆಗೆ ನಿಜಾಂಶ ತಿಳಿಯಲು ಶುರುವಾಗತ್ತೆ. ಅಸಲಿಗೆ ಮದುವೆ ಮಾಡಿಕೊಂಡ ಆ ವ್ಯಕ್ತಿಯೊಬ್ಬ ಕೆಟ್ಟ ನಡತೆಯುಳ್ಳ ಮಾಯಾವಿ ಮಾಂತ್ರಿಕನಾಗಿರ್ತಾನೆ. ತಾನು ಮೋಸ ಹೋದೆ ಎಂದು ಅರಿತು ತಾನು ವಿಧವೆಯಾದರೂ ಸರಿ ಮೋಸ ಮಾಡಿದ ಇವನಿಗೆ ಸುಮ್ಮನೆ ಬಿಡಬಾರದೆಂದು ನಿರ್ಧರಿಸಿ ಉಗ್ರ ಕ್ರೋಧಿತಳಾಗಿ ಅವನನ್ನು ಕೊಲ್ಲಲು ಮುಂದಾಗ್ತಾಳೆ. ಮೊದಲೇ ಮಾಯಾವಿ ಮಾಂತ್ರಿಕನಾದ ಅವನು ಅವಳಿಂದ ತಪ್ಪಿಸಿಕೊಳ್ಳಲು ಕೋಳಿಯಾಗಿ ನಂತರ ಕುರಿಯಂತೆ ವೇಷ ಬದಲಿಸುತ್ತಾನೆ. ಅವನ್ನೆಲ್ಲ ಕೊಂದರು ಮತ್ತೆ ಮತ್ತೆ ಹುಟ್ಟುತ್ತಾನೆ. 8 ಬಾರಿ ಕೊಂದರು. ಸಾಯದೆ 9ನೇ ಬಾರಿ ಆತ ಕೋಣವಾಗಿ ಅವಿತುಕೊಂಡಿರುತ್ತಾನೆ. ಮೊದಲೇ ಕೋಪದಲ್ಲಿದ್ದ ಅವಳು ಕೈಯಲ್ಲಿ ತ್ರಿಶೂಲ ಕತ್ತಿಗಾಡ ಡಮರು ಶಂಖಗುರಾಣಿ ಹಿಡಿದು ಆ ಕೋಣದ ರುಂಡವನ್ನ ಕಡಿದು ತನ್ನ ಮನೆಯಾಗಿದ್ದ ಗುಡಿಸಿಲಿಗೆ ಬೆಂಕಿ ಹಚ್ಚಿಬಿಡುತ್ತಾಳೆ. ಇದನ್ನೆಲ್ಲ ಕಣ್ಣಾರೆ ಕಂಡ ಅಲ್ಲಿಯ ಜನರು ಇವಳು ಸಾಮಾನ್ಯ ಹೆಣ್ಣಲ್ಲ, ದೈವಾಂಶ ಸಂಭೂತೆ, ಮಹಾಮಾರಿ ಅಂತ ಘೋಷಣೆ ಕೂಗಲು ಮುಂದಾಗ್ತಾರೆ. ಅಲ್ಲಿಂದ ಅವಳು ಅದೃಶ್ಯಳಾಗ್ತಾಳೆ. ಇಂದಿಗೂ ಶಿರಸಿ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಆ ಕೋಣವನ್ನ ಕಾಣಬಹುದು. ಪ್ರತಿ 2 ವರ್ಷಕ್ಕೆ ಅಲ್ಲಿ ವಿಜೃಂಭಣೆಯಿಂದ ಮಾರಿ ಜಾತ್ರೆ ನಡೆಯುತ್ತದೆ. ಈ ವರ್ಷದ ಶಿರಸಿ ಮಾರಿಕಾಂಬಾ ಜಾತ್ರೆ 24 ಫೆಬ್ರವರಿ 2026 ರಿಂದ 4 ಮಾರ್ಚ್ 2026 ರವರೆಗೆ ನಡೆಯಲಿದ್ದು ಬನ್ನಿ ನಾವೆಲ್ಲ ತಾಯಿ ಮಾರಿಕಾಂಬೆಯ ದರ್ಶನವನ್ನು ಮಾಡಿ ಧನ್ಯರಾಗೋಣ.